ಪ್ರಶ್ನೆ ಜಾಸ್ತಿ ಸಮಯ ಇಲ್ಲದೆ ಇರೋದ್ರಿಂದ ಬಹಳ ಮುಖ್ಯವಾಗಿ ಒಂದು ವಿಷಯ ಹೇಳಲಿಕ್ಕಿದೆ. ಇಲ್ಲಿ ಕಾಂಗ್ರೆಸ್ಸೋ ಬಿಜೆಪಿಯೋ ಒಂದು ಪ್ರಜ್ವಲ್ ರೇವಣ್ಣ, ಎರಡನೇದಾಗಿ ಆ 106 ಹೆಣ್ಮಕ್ಕಳು ಅವರ ಪರವಾಗಿ ರಿಪಬ್ಲಿಕ್ ಕನ್ನಡ ಯಾವ ರೀತಿ ನಿಲ್ಲತ್ತೆ ಅಂತಂದರೆ ಆ ಹೆಣ್ಮಕ್ಕಳಿಗೆ ಬೇಕಿರುವಂತಹ ನ್ಯಾಯಕ್ಕಾಗಿ ನಾವು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡೋದಕ್ಕೆ ರೆಡಿ ಇದ್ದೀವಿ. ಅಕೈ ಪದ್ಮಸಾಲಿ ಅವರು ಅದರ ಬಗ್ಗೆ ಹೇಳ್ತಾರೆ. ಒಂದು ದೊಡ್ಡ ಪ್ರೊಟೆಸ್ಟ್ ಬಗ್ಗೆ ಇಲ್ಲಿರುವಂಥ ಮಹಿಳೆಯರಿಗೂ ಹೇಳ್ತಾರೆ, ಇಡೀ ರಾಜ್ಯದ ಮಹಿಳೆಯರಿಗೂ ನೀವು ಕರೆ ಕೊಡಬೇಕು. ಮೊದಲನೇದಾಗಿ ರಿಪಬ್ಲಿಕ್ ಟಿವಿ ಇಂಥ ಒಂದು ಸಾಮಾಜಿಕ ಕಳಕಳಿ ವಿಚಾರ ಇಟ್ಕೊಂಡು ಈ ಒಂದು ಚರ್ಚೆ ಮಾಡ್ತಿರೋದಕ್ಕೆ ನಾನು ತುಂಬ ನಿಮಗೆ ಆಭಾರಿಯಾಗಿದ್ದೇನೆ. ಎರಡನೇ ವಿಚಾರ, ಯಾವ ಹೆಣ್ಮಕ್ಳು ಇದು ವಿಚಾರದಲ್ಲಿ ನಾವೆಲ್ಲ ಆಳವಾಗಿ ಹೋಗಿರ್ತೀವಿ, ನಾವು ನೇರವಾಗಿ ಬಂದು ಮಾತಾಡಲೇಬೇಕು. ಸರ್ಕಾರ ಬಂದು SIT ಮೂಲಕ ಒಂದು ಹೆಲ್ಪ್ಲೈನ್ ಕೂಡ ಸ್ಥಾಪನೆ ಮಾಡಿದೆ. ಹಾಗಿದ್ದರೆ ಯಾವ ಹೆಣ್ಮಕ್ಳು ಭಯವನ್ನು ಪಡೆದಿರ, ಭೀಭತ್ಸವಾಗಿರ್ದಿರ, ನೇರವಾಗಿ ಬಂದು ಮುಕ್ತವಾಗಿ ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ. 30ನೇ ತಾರೀಕು ಮೇ ನಮ್ಮ ನಡಿಗೆ ಹಾಸನದ ಕಡೆಗೆ ತಾವು ದಯವಿಟ್ಟು ಎಲ್ಲರೂ ಬರಬೇಕು. ನೊಂದ ಹೆಣ್ಮಕ್ಳ ಪರ ನಾವು ನಿಂತ್ಕೊಳ್ಳೇಬೇಕಾಗ್ತದೆ. ಅದಕ್ಕೆ ಯಾವುದೇ ರೀತಿ ನಮಗೆ ಯಾರ್ದು ಕಟ್ಟಪ್ಪಣೆ ಬೇಕಾಗಿಲ್ಲ, ಹೌದಲ್ವಾ? ಹಾಗಾಗಿ ತಾವು ದಯವಿಟ್ಟು ಬಂದು ಕೈ ಜೋಡಿಸ್ಬೇಕು. ಇದು ಪ್ರಜ್ವಲ್ ರೇವಣ್ಣ ಅನ್ನೋ ವಿಚಾರಕ್ಕೆ ಮಾತ್ರ ಅಲ್ಲ, ಇದು ಇಲ್ಲಿಂದ ಆರಂಭ ಆಗಲಿ ಅಂತೇಳಿ ಇನ್ನು ಮುಂದೆ ಆದ್ರೂ ಹೆಣ್ಣು ಮಕ್ಕಳಿಗೆ ಸಿಗಬೇಕಾಗಿರುವಂತ ಆ ಸ್ಥಾನಮಾನ ಹೆಣ್ಣು ಮಕ್ಕಳ ದೇಹ ನಮ್ಮ ಅಂಗಾಂಗಗಳು ರಾಜಕೀಯದ ವಸ್ತು ಅಲ್ಲ. ನೋಡಿದ್ರೆ ನಾವು ಧಿಕ್ಕರಿಸಬೇಕಾಗ್ತದೆ, ಅದನ್ನು ಒಪ್ಲಿಕ್ಕೆ ಸಾಧ್ಯ. ರಾಜಕೀಯ ಆಟಕ್ಕೋಸ್ಕರ ಹೆಣ್ಣು ಮಕ್ಕಳ ಘನತೆ ಗೌರವವನ್ನ ಬೀದಿ ಪಾಲ್ ಮಾಡಿರೋದ್ರ ವಿರುದ್ಧವಾಗಿ ಧಿಕ್ಕಾರ ಕೂಗುವ ಸಲುವಾಗಿ ಇಂಥ ಪ್ರತಿಭಟನೆಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಕೂಡ ಆಗ್ರಹಿಸ್ತಾ ಇದೆ. ಪ್ರಶ್ನೆ ಕೇಳೋದಿಲ್ಲ, ನಿಮ್ಮ ಅಭಿಪ್ರಾಯ. ಭಯ ಇದ್ದೆ ಅಂದ್ರೆ ತಪ್ಪು ಮಾಡಿಲ್ಲ ಅನ್ನೋ ಖಾತ್ರಿ ಇದ್ದಿದ್ರೆ ಭಯ ಯಾಕೆ? ಅಷ್ಟೇ. 1 ನಿಮಿಷದ ರಿಯಾಕ್ಷನ್ ಎಲ್ಲರಿಂದ. ಅಮೃತೇಶ್ ಸರ್ ತಮ್ಮಿಂದ. ನೋಡಿ, ಒಂದು ವಿಡಿಯೋ ನೋಡಿದ್ರಾಗ ಅದನ್ನೇ ಮೇಯ್ನಾಗಿ ಹೇಳ್ತೀನಿ. ಪಾಪ ಅವ್ರ ತಂದೆ ತಾಯಿಗಳಿಗೆ, ತಾತನಿಗೆ, ಚಿಕ್ಕಪ್ಪನಿಗೆ ಎಲ್ಲರಿಗೂ ಕ್ಷಮೆ ಕೇಳಿದರು. ನೊಂದ ಸಂತ್ರಸ್ತರ ಬಗ್ಗೆ ಒಂದೇ ಒಂದು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಮೇಲೆ ಅಲ್ಲ ವಿಡಿಯೋ ಏನು ಪೆನ್ ಡ್ರೈವ್ ಬಗ್ಗೆ ಏನೂ ಹೇಳಲಿಲ್ಲ. ಎಲ್ಲವೂ ರಾಜಕಾರಣಿಗಳು ಹೇಳೋದು ಭಾಳ ಸುಲಭ. ಏನು ಹೇಳ್ತಾರೆ, ರಾಜಕಾರಣದಲ್ಲಿ ಶತ್ರುಗಳಲ್ಲ ಮಿತ್ರಗಳಲ್ಲ. ಅದರಿಂದ ಇಡೀ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ಹಾಗೇ ಅದನ್ನು ಒಂದು ರೀತಿಯಲ್ಲಿ ಆ ಇನ್ವೆಸ್ಟಿಗೇಷನು ತನಿಖೆಯನ್ನು ಇದು ಮಾಡ್ಬೋದು. ಇವತ್ತು ಜಾರಕಿಹೊಳಿದೇನಾಯ್ತು, ರೇಣುಕಾಚಾರ್ಯ ಅವ್ರದ್ದೇನಾಯ್ತು, ಹಾಲಪ್ಪಂದೇನಾಯ್ತು, ಏನು ಆಗೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಾಳೆ ದಿನ ಏನು ಆಗೇ ಇಲ್ಲ ಅಂತ ಈ ಪ್ರಕರಣ ಹಾಗಾಗಬಾರ್ದು. ನಮ್ಮ ಕಳಕಳಿ ಕೂಡ ಹಾಗೇನೆ. ಸಮಯುಲ್ಲ ಸರ್, ಇಲ್ಲ ನೀವು ಒಂದ್ ಹೇಳಿದ್ರಿ, ಅದನ್ನ ಹೇಳ್ಬಿಟ್ರು ಅವರು. ನೀವು ವಿಡಿಯೋದಲ್ಲಿ ನೋಡಿ, ವಿಡಿಯೋದಲ್ಲಿ 3ನೇ ಪಾಯಿಂಟ್ 2 ಪಾಯಿಂಟ್ ಆವಾಗಲೇ ಹೇಳಿದೆ, ನ್ಯಾಯಾಲಯದಲ್ಲಿ ನಂಬಿಕೆ ಇದೆ, ಇದೊಂದು ಸುಳ್ಳಿನ ಪ್ರಕರಣ ಅಂತಾರೆ. ನೇರವಾಗಿ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ನೀವ್ ಹೇಳಿದ್ದನ್ನ ಆಲ್ರೆಡಿ ಹೇಳ್ಬಿಟ್ರು ಅವರು, ಇದು ಸುಳ್ಳಿನ ಪ್ರಕರಣ ಅಂತ. ಅಂದ್ರೆ ಏನೂ ನಡೆದಿಲ್ಲ ಅಂತ. ಏನು ನಡೆದಿಲ್ಲ ಅಂತಂದ್ರೆ ನಾಳೆ ದಿನ ಅವ್ರು ಬಂದ ನಂತರ ಏನನ್ನ ಮಾಡಬೇಕು ಅಂತ ಈ ಒಂದು ವಿಡಿಯೋದ್ರ ಮೂಲಕ ಒಂದು ಸ್ಟೇಜ್ ಅನ್ನ ರೆಡಿ ಮಾಡ್ತಿದ್ದಾರೆ. ರಂಗ ಸಜ್ಜಾಗಿದೆ. ಈ ಸ್ಟೇಜ್ ನ ಬೇಸಿಸ್ ಮೇಲೆ ಮುಂದಿನ ರಾಜಕೀಯ ಲೆಕ್ಕಾಚಾರಗಳು ಇದನ್ನ ಒಂದು ದೊಡ್ಡ ಪೊಲಿಟಿಕಲ್ ಕಾಂಟ್ರವರ್ಸಿ ಅಂತ ಮಾಡಿ ಹಾಕಿ ಇಡೀ ಕೇಸು ಹಳ್ಳ ಹತ್ತೋಗುತ್ತೆ. ನಮಗೆ ಬಿ ರಿಪೋರ್ಟ್ ಬೇಡ ಸರ್. ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್, ಕ್ಲೀನ್ ಚಿಟ್ ಇದು ಬೇಡ ಸರ್. ಹಂಗಾಗಬಾರ್ದು ಅಂದ್ರೆ ಏನಾಗಬೇಕು? ಕ್ವಿಕ್ ಆಗಿ ಮಾಲ್ಗತಿ ಸರ್. ಖಂಡಿತ ಮೇಡಮ್, ಇದರಲ್ಲಿ ಏನಾಗಿದೆ, ಈಗಾಗಲೇ ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆಗಿತ್ತು. ಆ ಕಿಡ್ನಾಪ್ ಕಂಪ್ಲೇಂಟ್ ಕೊಟ್ಟಂತ ಹೆಣ್ಮಗಳ ಕಡೆಯಿಂದ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ರು. ನಮ್ದು ಏನೂ ಆಗಿಲ್ಲ, ನನಗೆ ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ. ಅದೇ ರೀತಿ ಅದ್ರ ಬಗ್ಗೆ ಒಂದು ಯಾರು ತನಿಖೆ ಮಾಡಲಿಲ್ಲ. ಅದು ನಿಜಾನೋ ಸುಳ್ಳೋ, ಯಾರು ಪ್ರೆಷರಿಂದ ಮಾಡಿದ್ರೋ, ವಾಲಂಟಿಯರ್ ಕೊಟ್ಟರೋ, ಅದನ್ನ ಬಗ್ಗೆ ತನಿಖೆ ಆಗಬೇಕಾಗಿತ್ತು, ಅದು ಮಾಡಲಿಲ್ಲ. ನಾಳೆ ಇವ್ರ ಕೇಸ್ನಲ್ಲಿ ಸಹ ಇವ್ರು ಬಂದ ನಂತರ ಇವರು ಬೇಲ್ ಬೀರೋ ಟೈಮ್ನಲ್ಲಿ ವಿಕ್ಟಿಮ್ ಕಡೆಯಿಂದ ಒಂದು ವಿಡಿಯೋ ಮಾಡಿದ್ರು, ಬಂದ್ರು ಆಶ್ಚರ್ಯ ಇಲ್ಲ. ನಮ್ದು ರೇಪ್ ಆಗಿಲ್ಲ, ನಮ್ದೇನಾಗಿಲ್ಲ ಅಂತಂದು ಹೇಳಿಕೆ ಕೊಡಿಸಿದ್ರು ಆಶ್ಚರ್ಯ ಇಲ್ಲ. ಅಂತ ವಿಡಿಯೋನು ಬರಬಹುದು. ನನ್ನ ಸರ್ವಿಸ್ ಪ್ರಕಾರ
ಯಾವುದೇ ರಾಜಕಾರಣಿಗಳಾಗಲಿ, ಯಾವುದೇ ಹಿರಿಯ ರಾಜಕಾರಣಿಗಳಾಗಲಿ, ಪ್ರತಿಷ್ಠಿತ ವ್ಯಕ್ತಿಗಳಾಗಲಿ, ಬಲಾಢ್ಯ ವ್ಯಕ್ತಿಗಳಾಗಲಿ, ಅವ್ರಿಗೆ ಎಂದೂ ಶಿಕ್ಷೆ ಆಗಿಲ್ಲ. 40 ವರ್ಷ ನಂದು ಸರ್ವೀಸು, ನಾನು ನೋಡಿದ್ದೀನಿ ಸುಮಾರು ಕೇಸು. ಇದು ನಾಳೆ ಹಂಗೆ ಹಳ್ಳ ಹಿಡಿಯೋದೆ. ಆದರೆ SIT ಅವರು ಇದು ಶಿಕ್ಷೆ ಆಗುವಂಗೆ ನೋಡ್ಕೋಬೇಕು. ಇಂಥವ್ನಿಗೆ ಬಿಟ್ಟಿಲ್ಲ, MP ಇದ್ದವನಿಗೆ ಬಿಟ್ಟಿಲ್ಲ. ಇವನಿಗೆ ಶಿಕ್ಷೆ ಆದರೆ ಅದು ಜನಸಾಮಾನ್ಯರಿಗೆ ಮೆಸೇಜ್ ಹೋಗ್ಬೇಕು, ಉಳಿದವರಿಗೆ ಮೆಸೇಜ್ ಹೋಗ್ಬೇಕು. ಯಾರಿಗೆ ಅಂತವನಿಗೆ ಬಿಟ್ಟಿಲ್ಲಪ್ಪ, MP ಅವನಿಗೆ ಪ್ರತಿಷ್ಠಿತ ಕುಟುಂಬ ವ್ಯಕ್ತಿಗೆ ಬಿಟ್ಟಿಲ್ಲ. ಮೆಸೇಜ್ ಅನ್ನ ಎಲ್ಲ ಇಡೀ ರಾಜ್ಯಕ್ಕೆ ಹೋಗ್ಬೇಕು. ಅದು ಶಿಕ್ಷೆ ಆಗುವಂಗೆ SIT ನೋಡ್ಕೋಬೇಕು. ಎಕ್ಸಾಕ್ಟ್ಲಿ. ಜೋಶಿ ಸರ್, ಒಂದು ವೇದಿಕೆ ಸೃಷ್ಟಿ ಆಗ್ಬೇಕು. ಅಧ್ಯಕ್ಷ ಖಾಲಿ ರೀತಿ ಸಂತ್ರಸ್ತೆಯರು ಧ್ವನಿ ಎತ್ತುವಂತ ಸ್ಥಿತಿ ಬರ್ಬೇಕು. ನಮ್ಮಲ್ಲಿ ಏನಾಗಿದೆ, ಸಾಮಾಜಿಕವಾಗಿ ಅವಮಾನ ಆಗತ್ತೆ ಅಂತ ಎಷ್ಟೋ ಜನ ಆಗಿರುವಂತ ದೌರ್ಜನ್ಯವನ್ನ ಮುಚ್ಚಿಟ್ಬಿಡ್ತಾರೆ. ನಮ್ಮ ಕುಟುಂಬಸ್ಥರಿಗೂ ಅವಮಾನ ಆಗತ್ತೆ ಅಂತ ಹೇಳಿ. ಇದರಿಂದ ಇಂತ ಅಪರಾಧಿಗಳೇನಿದ್ದಾರೆ ಇನ್ನಷ್ಟು ಹೆಚ್ಕೋತಾರೆ. ಇವರ ಲೈಂಗಿಕ ಈ ರೀತಿಯಾದಂತ ದೃಶ್ಯಗಳನ್ನ ತಿರ್ಸ್ಕೊಳ್ಳೋ ಕೆಲಸ ಆಗ್ತವೆ. ಈಗ ಎಂತ ವೇದಿಕೆ ಸೃಷ್ಟಿ ಆಗ್ಬೇಕು ಅಂದ್ರೆ ಸಂತ್ರಸ್ತೆಯರ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಈ ಪ್ರಕರಣದಲ್ಲಿ. ಬಹಳಷ್ಟು ಜನ ಧ್ವನಿಯನ್ನ ಎತ್ತಾ ಇಲ್ಲ, ಹೆದರ್ಕೊಂಡಿದ್ದಾರೆ. ಅವರಿಗೆ ಧ್ವನಿ ಎತ್ತುವಂತ ಒಂದು ವೇದಿಕೆ ನಿರ್ಮಾಣ ಆಗಬೇಕು. ಅದಕ್ಕಾಗಿ ನಾವು ಕೆಲಸ ಮಾಡ್ಬೇಕೀಗ. ಎಕ್ಸಾಕ್ಟ್ಲಿ. ರಘು ದೊಡೇರಿ ಅವರೇ, ನಾನು ಪ್ರಶ್ನೆ ಕೇಳೋದು ಬೇಡ ಅನ್ಕೊಂಡೆ, ಬಟ್ ನಿಮಗೆ ಎಂತ ಗೋಲ್ಡನ್ ಆಪರ್ಚುನಿಟಿ ಅಪ್ಪ ಕಾಂಗ್ರೆಸ್ಗೆ. MP ಮೇಲೆ ಆರೋಪ ಬಂದಿತ್ತು, ನಾವ್ ಏನ್ ನಿಜ ಅನ್ನೋದನ್ನ ಪ್ರೂವ್ ಮಾಡಿದ್ವಿ ನಮ್ಮ ಸರ್ಕಾರದ ಅವಧಿಯಲ್ಲಿ. SIT ಫ್ರೀ ಹ್ಯಾಂಡ್ ಕೊಟ್ವಿ, ನೋಡಿ ಇಂಥ ಶಿಕ್ಷೆ ಕೊಡಿಸಿದ್ವಿ. ಇದಕ್ಕಿಂತ ದೊಡ್ಡ ಆಪರ್ಚುನಿಟಿ ಬೇಕಾ? ನೋಡಿ, ಇದರಲ್ಲಿ ಯಾವುದೇ ಒಂದು ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಅಥವಾ ಕೆಟ್ಟ ವಿಚಾರದಲ್ಲಿ ರಾಜಕೀಯ ಮಾಡಿ ಲಾಭ ಪಡೆಯುವಂಥ ಕೆಟ್ಟ ಪಕ್ಷ ನಮ್ಮದಲ್ಲ, ಅದರ ಅವಶ್ಯಕತೆನೂ ನಮಗಿಲ್ಲ. ಸೊ ರಾಜಕೀಯವಾಗಿ ಏನು ಸಂತ್ರಸ್ತೆಯವರು ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ, ಕಂಪ್ಲೇಂಟಿನ ಆಧಾರದ ಮೇಲೆ ಮತ್ತೆ ಜನರು ಮತ್ತೆ ಮಾಧ್ಯಮಗಳಿಗೆ ಬಂದ ವರದಿಯ ಆಧಾರದ ಮೇಲೆ SITಯನ್ನು ರಚನೆ ಮಾಡಿದ್ದೇವೆ. ನಮ್ಮ ಪಕ್ಷ ಸಂತ್ರಸ್ತೆಯರಿಗೆ ಏನು ನ್ಯಾಯ ಒದಗಿಸಬೇಕು, ಅಕಾರ್ಡಿಂಗ್ ಟು ದ ಕಂಪ್ಲೇಂಟ್ಸ್ ಏನು ಬಂದಿದೆ ಅದ್ರ ಪ್ರಕಾರ ರಾಜ್ಯ ಸರ್ಕಾರ ಅವರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತದೆ. ಸೊ ಆ ಕೆಲಸವನ್ನು ಬಿಟ್ಟು ನಾವು ಯಾವುದೇ ಒಂದು ವಿರೋಧ, ಏನು ಆಡಳಿತ ಪಕ್ಷವಾಗಿ ಯಾವಾಗಲೂ ವಿರೋಧ ಪಕ್ಷದ ಮೇಲೆ ಒಂದು ಕಂಪ್ಲೇಂಟ್ ಬಂತು ಹೇಳಿದ್ರೆ ನಾವು ಮಾತಾಡೋದು ಏನಾಗ್ತದೆ, ಇವರನ್ನು ರಾಜಕೀಯವಾಗಿ ಮಾತಾಡ್ತಾರೆ. ನಮಗೆ ಇಂಥ ಒಂದು ಸಣ್ಣ ಏನು ಕ್ಷುಲ್ಲಕ ವಿಚಾರದಲ್ಲಿ ರಾಜಕೀಯ ಮಾಡೋ ಒಂದು ದರ್ದು ನಮ್ಮ ಪಕ್ಷಕ್ಕೆ ಅವಶ್ಯಕತೆ ಇಲ್ಲ, ನಾವು ಯಾವತ್ತೂ ಮಾಡೋದಿಲ್ಲ. ಬಟ್ ಕ್ಷುಲ್ಲಕ ವಿಚಾರ ಅಲ್ಲ ಅಂತ ನೋಡಿ. ಒಂದು ಹೇಳ್ತೀನಿ. ನಿಮ್ಮ ಆಕ್ರೋಶ, ಎಸ್, ಒಂದು ನಿಮಿಷ ದಯವಿಟ್ಟು ನನಗೆ ಅವಕಾಶ ಕೊಡಿ. ಈಗ ಏನು ಇಷ್ಟು ಹೆಣ್ಣು ಮಕ್ಕಳುಗಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಕನ್ನಡಿಗರಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಎಲ್ಲರ ಆಕ್ರೋಶ ಕೂಡ ಈ ಪ್ರಜ್ವಲ್ ರೇವಣ್ಣ ಮತ್ತೆ BJP ಮತ್ತೆ ವಿರೋಧ ಪಕ್ಷದ ಮೇಲೆ ಇಷ್ಟೇ ಆಕ್ರೋಶ ಇದೆ. ಈ ಆಕ್ರೋಶದ ವಿರುದ್ಧ ರಾಜ್ಯ ಸರ್ಕಾರವಾಗಿ ಏನು ನ್ಯಾಯ ಕೊಡಬೇಕು ಆ ನ್ಯಾಯವನ್ನ ನಾವು 100% ಕೊಟ್ಟೇ ಕೊಡ್ತೇವೆ. ನ್ಯಾಯ ಒದಗಿಸುವಂತ ಕೆಲಸ SIT ಏನಿದೆ, ತಪ್ಪಿತಸ್ಥರಿದ್ದಾರೆ, ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರಿಗೆ ನ್ಯಾಯ ಒದಗಿಸೋ ಕೆಲಸ ನಾವು ಮಾಡೇ ಮಾಡ್ತೀವಿ. ಪ್ರಶ್ನೆ ಅಷ್ಟೇ. ಅರ್ಥ ಆಯ್ತು. ಬಿಜೆಪಿ ಅವರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ರಾಜ್ಯ ಸರ್ಕಾರಕ್ಕೆ ಅವರನ್ನ ಕರ್ಕೊಂಡು ಬರುವಂತ ಆಧಾರ ಇಲ್ಲ. ಬಿಜೆಪಿ ಕೇಂದ್ರ ಸರ್ಕಾರ ಅದನ್ನ ಕರ್ಕೊಂಡು ಬರ್ಬೇಕು. ಅವ್ರು ಬಂದ ನಂತರ ಕೇಳಿಸ್ಕೊಳ್ಳಿ. ನ್ಯಾಯಾಲಯದ ತನಕ ನಮ್ಮ ಸರ್ಕಾರ ನ್ಯಾಯ ಹೆಣ್ಮಕ್ಳು ಕೊಟ್ಟೆ ಕೊಡುತ್ತೆ. ನಿಮ್ಮ ಆಕ್ರೋಶ ಅರ್ಥ ಆಯ್ತು. ನಿಮ್ಮ ಆಕ್ರೋಶ ಪ್ರಜ್ವಲ್ ರೇವಣ್ಣ ಮೇಲಿರ್ತಕ್ಕಂಥ ಆಕ್ರೋಶವನ್ನ ನಾನು ವ್ಯಕ್ತಪಡಿಸ್ತೇನೆ. ಆದ್ರೆ ರಘು ದೊಡ್ಡೇರಿ ಅವರ ಕೇಳಿಸ್ಕೊಳ್ಳಿ. ನೋಡಿ, ಯಾವ ನ್ಯಾಯಾಲಯಗಳಲ್ಲಿ ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತವಾದ ತೀರ್ಪು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅತ್ಯಂತ ದೊಡ್ಡ ನ್ಯಾಯ ಹಾಗೆ ಕಟಕಟೆ ಅಂದ್ರೆ ಜನತೆಯ ನ್ಯಾಯಾಲಯ. ಎಲ್ಲಾ ಪಕ್ಷದವರು ಕೂಡ ಬೈಲಾಗಿ ಹೋಗಿದ್ದಾರೆ. ಎಲ್ಲಾ ಪಕ್ಷದವರ ನಡವಳಿಕೆ ಕೂಡ ಜನರ ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ. ನೀವು ಅದನ್ನ ಅಳಿಸೋಕ್ಕಾಗಲ್ಲ. ಏನೇ ತೀರ್ಪು ಕೊಟ್ಟರು, ನ್ಯಾಯಾಲಯ ಏನ್ ತೀರ್ಪು ಕೊಟ್ಟರು ಕೂಡ ಒಂದೇ ಸೆಕೆಂಡ್ ಜನರ ಮುಂದೆ ಒಬ್ಬೊಬ್ಬರು ಇನ್ಕ್ಲೂಡಿಂಗ್ ಪ್ರಜ್ವಲ್ ರೇವಣ್ಣ ಎಲ್ಲರೂ ಎಕ್ಸ್ಪೋಸ್ ಆಗಿದ್ದೀರಿ. ಜನತೆಯ ಮೆಮೊರಿ ಪವರ್ ಶಾರ್ಟ್ ಟರ್ಮ್ ಅಂತಾರೆ. ಈ ಪ್ರಕರಣದಲ್ಲಿ ಹಾಗಾಗೋದಿಲ್ಲ. ಕೊನೆಯದಾಗಿ ಹೇಳ್ಬಿಡ್ತೀನಿ, 140 ಕೋಟಿ ಜನಸಂಖ್ಯೆಯಲ್ಲಿ 70 ಕೋಟಿ ಜನಸಂಖ್ಯೆ ಮಹಿಳೆಯರು ಇದ್ದಿರ್ತಾನೆ. 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿ ಮಹಿಳೆಯರು ಇದ್ದಿರ್ತಾನೆ. ನಿಮಗೆ ಓಕೆ, ಸರ್ಕಾರಗಳು ಮಾಡಬೇಕು, ಆದರೆ ಸರ್ಕಾರವನ್ನು ಎಚ್ಚರಿಸಬೇಕು ಅಂತಂದ್ರೆ ಯಾರೇ ಆಗಿರಲಿ, ಕಾಂಗ್ರೆಸ್ BJP ಮತ್ತೊಂದು, ನೀವು ಇದ್ದೀರಲ್ವಾ 3.5 ಕೋಟಿ ಜನ. ನಮ್ಮ ನಡೆ ಹಾಸನ ಕಡೆಗೆ ಬನ್ನಿ, ಎಲ್ಲರೂ ಕೂಡ ಸಾಧ್ಯವಾಗೋದಿಲ್ವಾ? 31 ಜಿಲ್ಲೆಗಳಲ್ಲಿ ಒಂದೊಂದು ಪ್ರೊಟೆಸ್ಟ್ ಮಾಡಿ ಎಲ್ಲ ಮಹಿಳೆಯರು ದಯವಿಟ್ಟು ಪಕ್ಷ ಬಿಟ್ಬಿಡಿ. ನಿಮ್ಮ ಗೌರವಕ್ಕಾಗಿ, ನಾಳಿನ ನಿಮ್ಮ ಗೌರವಕ್ಕಾಗಿ ಕೇವಲ ಇವತ್ತನ್ನು ತಿಳ್ಕೊಬೇಡಿ. 3.5 ಕೋಟಿ ಹೆಣ್ಮಕ್ಳು ಎದ್ದು ನಿಂತಿದ್ದಾರೆ, ದುರ್ಗೆ ಎದ್ದು ನಿಂತಿದ್ದಾಳೆ ಅಂತ ಅನಿಸ್ಬೇಕು ಪ್ರತಿಯೊಬ್ಬರಿಗೂ ಕೂಡ. ಅಂಥದ್ದು ಹೋರಾಟಗಳನ್ನ ಯಾವುದೇ ಪುರುಷರ ಸಹಾಯವಿಲ್ಲದೆ ಹೆಣ್ಣುಮಕ್ಕಳೇ ಮಾಡಿ 30ನೇ ತಾರೀಕು ನೋಡೋಣ ಅದು ಎಲ್ಲಿ ತನಕ ಹೋಗುತ್ತೆ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್.
ಇದು ಇವತ್ತಿನ ಮಹಾಭಾರತ ಡಿಬೇಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ.